ಜಯಂತ್, ನಾನು ನಿಮ್ಮ ಸ್ನೇಹಜೀವಿ ಬಸವರಾಜ್. ನಮ್ಮ ಸ್ನೇಹಜೀವಿ ಅಕಾಡೆಮಿ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ಸೊ ಇವತ್ತಿನ ಅಧ್ಯಾಯ ಏನಪ್ಪಾ ಅಂತಂದ್ರೆ ಅಧ್ಯಾಯ 11. ಸೊ ಅಧ್ಯಾಯ 11 ಯಾವ್ಯಾವ ಸಬ್ಜೆಕ್ಟನ್ನು ನಾವು ಇವತ್ತು ನೋಡಕತ್ತೀವಪ್ಪ ಅಂತಂದ್ರೆ ಇವತ್ತು ಏನು ಮಾಡೀನಿ ಅಂತಂದ್ರೆ ಸಿಂಪಲ್ ಆಗಿರ್ತಕ್ಕಂತಹ ಕ್ಲಾಸ್ಗಳು ಇರೋದ್ರಿಂದಾಗಿ ಇವು ಏನು ಮಾಡೀನಿ ಅಂದ್ರೆ ಎಲ್ಲಾನು 3 ಅಧ್ಯಾಯಗಳನ್ನ ಸೇರಿಸಿ ಒಂದ್ರಾಗನ ಮಾಡಿಬಿಟ್ಟಿದ್ದೇನೆ. ಸಪ್ರೇಟ್ ಮಾಡ್ರೆ ಲೆಂತಿ ಆಗುತ್ತಾ, ಅದಕ್ಕೂ ಯೂಸ್ ಇಲ್ಲದೆ ಇರತಕ್ಕಂಥದ್ದು ಇರೋದ್ರಿಂದಾಗಿ ಕಂಪಲ್ಸರಿ ಒಂದೊಂದು ಮಾರ್ಕ್ಸ್ ಅಂತೂ ಫಿಕ್ಸ್ ಅದಾವ. SSC ಡಿಪಾರ್ಟ್ಮೆಂಟ್ನಾಗ 100% ಮಾರ್ಕ್ಸ್ ಈ 3 ಟಾಪಿಕ್ನಾಗ ಒಂದೊಂದು ಬರುತ್ತಾವ. ಆದ್ರೆ ಇಲ್ಲೇನೈತಿ ನೀವ ತಿಳ್ಕೊಬೇಕಾಗಿರೋ ಕಾರಣದಿಂದಾಗಿ ಸ್ವಲ್ಪ ಏನತ್ತಿಲ್ಲ ನಿಮಗೆ ತಿಳಿಸೋ ಸಲುವಾಗಿ ಇದನ್ನ ಕ್ಲಾಸನ್ನ ಮಾಡಾಕತ್ತೀನಿ. ಸೊ ಏನಂದ್ರೆ ಕಾಗದ ಮಡಿಸುವುದು ಮತ್ತು ಕತ್ತರಿಸುವುದು. ಓಕೆ, ಅಂತೇನ ಆಕೃತಿ ಪೂರ್ಣಗೊಳಿಸುವುದು ಅಂದ್ರೆ ಒಂದು ಯಾವುದೋ ಒಂದು ಚಿತ್ರ ಕೊಟ್ಟಿರ್ತಾರ ಅದನ್ನ ಪೂರ್ತಿ ಮಾಡೋದಿರತಿ. ಹುದಿಗಿರುವ ಆಕೃತಿ ಅಂದ್ರ ಒಂದು ಯಾವುದೋ ಒಂದು ಚಿತ್ರನ ಅರ್ಧ ಕೊಟ್ಟಿರ್ತಾನ. ಸೊ ಏನೋ ಕೊಟ್ಟಿದ್ದಂದ್ರೆ ಹಿಂಗೆ ಏನಾರ ಗೆರಿ ಕೊಟ್ಟಿರ್ತಾನ. ಸೊ ಅಡ್ಡ ಗೆರಿ ಹಿಂಗೆ ಏನಾರ ಬಾಕ್ಸ್, ಸೊ ಆಕೃತಿ ಇರ್ತೈತಿ, ತ್ರಿಭುಜ ಆಕೃತಿ ಇರ್ತೈತಿ, ಸೊ ಉಲ್ಟಾ ತ್ರಿಭುಜ, ಈ ಥರ ಏನಿರಲಿಲ್ಲ ಹತ್ತು ನೆನತಿ. ಸೊ ಅದ್ರೊಳಗೆ ಆಕೃತಿ ಒಳಗೆ ಯಾವುದು ಹುದಿಗೈತಿ ಅಂತೇಶಿಂದ ಇದು ಯಾವ ಆಕೃತಿಗೆ ಸರಿ ಹೊಂದತಿ ಅಂತ ಹೇಳಿಕೆಶಿಂದ ನಾವು ಅದನ್ನ ಕಂಡುಹಿಡಿಬೇಕಾಗತ್ತೆ. ಅವು ಪ್ರಶ್ನೆಗಳು ಸೀದಾ ಏನತ್ತಿಲ್ಲ SSC ಡಿಪಾರ್ಟ್ಮೆಂಟ್ನಾಗ SSC GD ಒಳಗಡೆ ಕೇಳಿರುವಂತಹ ಹಳೆಯ ಪ್ರಶ್ನೆ ಪತ್ರಿಕೆಗಳು 2022, 23, 24, 25 ಎಲ್ಲದ್ರಾಗಿಂದ ಒಂದೊಂದು ಪ್ರಶ್ನೆಯನ್ನ ಕಲೆಕ್ಟ್ ಮಾಡ್ಕೊಂಡು ಅದನ್ನೇನತ್ಲೆ ನಿಮ್ಗೆ ಶೋ ಮಾಡಿ ತೋರ್ಸಾಕತ್ತೀನಿ. ಇದೇ ಥರ ಪ್ರಶ್ನೆಗಳು ಬರ್ತಾವ, ಯಾವ ಥರ ಬಂದಿರ್ತಾವ ಅಂತೇಶಿಂದ ನೀವು ನೋಡ್ಕೋಬೇಕಾಗತ್ತೆ. ನೋಡ್ಕೊಡ್ರಿ, ಇದು ಫಸ್ಟಿಗೆ ಏನತ್ತಿಲ್ಲ ಅಂದ್ರೆ ಕಾಗದ ಮಡಿಸುವುದು ಮತ್ತು ಕತ್ತರಿಸುವುದು. ಸೊ ಇಲ್ಲಿ ಏನೈತಿ, ಒಂದು ಕಾಗದ ಐತಿದ, ಇದೊಂದು ಕಾಗದ ಐತಿ. ಸೊ ಫಾರ್ ಎಕ್ಸಾಂಪಲ್ ಇದೊಂದು ಕಾಗದ ಐತಿ ತಿಳ್ಕೊಡ್ರಿ. ಸೊ ಇದು ಏನ್ ಮಾಡ್ಯಾನತ್ತಂದ್ರ ನೋಡ್ಕೊಳ್ರಿ, ಇಲ್ಲಿ ಇದ ಒಂದು ಕಾಗದ ಫಾರ್ ಎಕ್ಸಾಂಪಲ್. ಸೊ ಇದು ಕಾಗದ ಐತಿ, ಅದನ್ನ ಕಾಗದ ಏನ್ ಮಾಡ್ಯಾನಂದ್ರೆ ಈ ರೀತಿ ಮಡಿಚಾನ ಅಂತ ಹೇಳ್ತಾನವ. ಅಂದ್ರೆ ಈ ರೀತಿ ಇಲ್ಲಿಗೆ ನಡಬರ್ಕ ಮಾರ್ಕ್ ಮಾಡ್ಕೊಂಡು ಇದನ್ನ ಹಿಂಗೆ ಮಡಿಚಿದಾಗ ಸೊ ಇದು ಸಣ್ಣಂಗಿ ಈ ತರ ಮಡಿಚಿದ. ಸೊ ಮಡಿಚಿ ಏನ್ ಮಾಡ್ಯಾನ ಅಂದ್ರೆ ಇಲ್ಲಿ ಕಟ್ ಮಾಡ್ಯಾನ ಅಂತ ಹೇಳ್ತಾನವ. ಸೊ ಇದನ್ನ ಇಲ್ಲಿ ಕಟ್ ಮಾಡ್ಯಾನ ಅಂತ ಹೇಳ್ತಾನವ. ಸೊ ಇದನ್ನ ಓಪನ್ ಮಾಡಿದಾಗ ಅಂದ್ರ ತೆರೆದಾಗ ಇಲ್ಲಿ ಪ್ರಶ್ನೆ ನೋಡ್ರಿ, ಒಂದು ಕಾಗದವನ್ನು ಮಡಚಿ ಕೆಳಗೆ ತೋರಿಸಿರುವಂತೆ ಕತ್ತರಿಸಲಾಗಿದೆ, ಅದನ್ನು ಬಿಡಿಸಿದಾಗ ಅದು ಹೇಗೆ ಕಾಣುತ್ತದೆ ಅಂದ್ರೆ ಅದನ್ನ ಬಿಚ್ಚಿದಾಗ ಹೆಂಗ್ ಕಾಣುತ್ತದೆ ಅಂತ ಹೇಳ್ತಾನವ. ಸೊ ಈಗ ಒಂದು ಪೇಪರ್ ಐತಿ ನಿಮ್ ಮುಂದೆ ನೋಡ್ರಿದ. ಸೊ ಕಾಣಿಸಾಕತ್ತದ ಅನ್ಕೊಂಡಿನಿ. ಓಕೆ, ಈಗ ಒಂದು ಪೇಪರ್ ಐತೆ. ಸೊ ಇದನ್ನ ನಿಮ್ಗೆ ತೋರಿಸ್ತೀನಿ, ಶೋ ಮಾಡಿ ತೋರಿಸ್ತೀನಿ ನಾನು ಯಾವ ತರ ಇದೆ ಅಂತ ಹೇಳಿ. ಈ ತರ ಕಾಗದ ಐತಿ ಅಂತ ಹೇಳ್ತಾನವ. ಅದನ್ನ ಕಾಗದ ಏನ್ ಮಾಡ್ಯಂತ ಹಿಂಗ ಮಡಿಚಾನಂತವ. ಸೊ ಬರೀ ಒಂದ ಸ್ಟೆಪ್ ಮಡಿಚಾನವ. ಇದ್ರೊಳಗೆ ಏನ್ ಮಾಡ್ತಾರಂದ್ರ 4 ಸ್ಟೆಪ್ ಮಡಿಸ್ತಾರ, ಅಂದ್ರೆ ಮತ್ತೊಂದು ಸ್ಟೆಪ್ ಮಡಿಸ್ತಾರ. 2 ಸ್ಟೆಪ್ ಮಡಿಸಿದಾಗ ಅದು ಹೆಂಗ್ ಕಾಣಿಸುತ್ತೆ ಅದು ನೆಕ್ಸ್ಟ್ ಕ್ವಶನ್ ದಾಗ ಹೇಳ್ತೀನಿ. ಬರೀ ಒಂದ ತರ ಮಡಿಸಿದಾಗ ಏನ್ ಏನಂದ್ರ ಸೊ ಈ ಆಕೃತಿ ಒಳಗ ಕಟ್ ಮಾಡ್ರಿ ಅಂತ ಹೇಳ್ತಾನವ. ಅಂದ್ರೆ ಮಡಿಚಿದ ಕಡೆನ ಕಟ್ ಮಾಡ್ಬೇಕು, ಮತ್ತೆ ಎಲ್ಲರೂ ಅಪೋಸಿಟ್ ಕಟ್ ಮಾಡ್ರಿ ಅಂದ್ರೆ ಬೇರೆ ಕಾಣಿಸುತ್ತೆ. ಅವಾಗ ಏನತ್ತಿಲ್ಲ ಸೊ ಇಲ್ಲಿ ನಾವು ಕಟ್ ಮಾಡ್ಬೇಕು. ಸೊ ಅದನ್ನೇನತ್ತಿಲ್ಲ ಅದೇ ತರ ಕಟ್ ಮಾಡೋದು. ಈಗ ಕಟ್ ಮಾಡಿದೀವಿ ನಾವು. ಈಗ ನೋಡ್ರಿ, ಸೊ ಅದೇ ತರ ಕಟ್ ಮಾಡೀನಿ. ಇದನ್ನ ಬಿಚ್ಚಿದಾಗ ಯಾವ ತರ ಕಾಣಿಸುತ್ತೆ ಕೇಳ್ತಾನವ. ಸೊ ಬಿಚ್ಚಿದಾಗ ಏನತ್ತಿಲ್ಲ ಗೋಲಾಕಾರ ಕಾಣಿಸುತ್ತೆ. ಇದು ಆನ್ಸರ್ ಕರೆಕ್ಟ್ ಆಗುತ್ತೆ. 1, 2, 3, 4. ಸೊ 2ನೇ ಆಪ್ಷನ್ ರೈಟ್ ಆಗುತ್ತೆ. ಅದ ಒಂದ್ ವೇಳೆ ಸೊ ಇದೇ ತರ ಕಾಗದೈತಿ, ಒಂದ್ ವೇಳೆ ಏನಾರ ಸೊ ಇಲ್ಲಿ ಕಟ್ ಕೊಟ್ಟನವ. ಸೊ ಇಲ್ಲಿ ಕಟ್ ಕೊಟ್ಟನಲ್ಲ, ಅದ ಒಂದ್ ವೇಳೆ ಈ ಕಡೆ ಏನಾರ ಕಟ್ ಕೊಟ್ಟಿದ್ದ ಅಂದ್ರ ಯಾವ್ದು ಬರ್ತೈತಿಪ್ಪ ಅಂತಂದ್ರ ಸೊ ಇದೇ ತರ ಇದೇನು ಬಂದತಿಲ್ಲ, ಈ ತರ ಈ ಕಡೆ ಒಂದು ಬರ್ತೈತಿ, ಈ ತರ ಬರ್ತಿತ್ತು ಅದು. ನೋಡ್ರಿ ನೀವು ಓಪನ್ ಮಾಡಿ ಅದನ್ನ ತೋರಿಸ್ತೀನಿ. ಅದನ್ನ ಒಂಥರ ಎಕ್ಸಾಂಪಲ್. ನಮಗೆ ಕನ್ಫ್ಯೂಸ್ ಮಾಡೋ ಸಂಬಂಧ ಈ ತರನು ಕೊಟ್ಟಿದ್ದಾನೆ. ಇದೇ ಎಲ್ಲರೂ ಜರ್ಕರ್ತ ಹಿಂಗ್ ಮಾಡಿದ್ರೆ ನಾವು ಕೂಡ ಇದನ್ನ ರೌಂಡ್ ಅಂತಾನೆ ಹಾಕ್ತಿದ್ವಿ. ಸೊ ಆಕ್ಚುಲಿ ಏನತ್ತಿಲ್ಲ ಕನ್ಫ್ಯೂಸ್ ಆಗ್ಬಾರ್ದು, ಅದಕ್ಕಾಗಿ ಏನತ್ತಿಲ್ಲ ನೋಡ್ರಿ ಇಲ್ಲಿ ಒಂದ್ ವೇಳೆ ಈ ತರ ಎಲ್ಲರೂ ಕಟ್ ಮಾಡಿದ್ದಂದ್ರ ಈ ತರ ಏನಾರ ಕಟ್ ಮಾಡಿದಂದ್ರ ಹಿಂಗ್ ಬರ್ತೈತಿ. ತಿಳಿತು? ಸೊ ನೆಕ್ಸ್ಟ್ ಕ್ವಶನ್, ಸೀದಾ ನೆಕ್ಸ್ಟ್, ಟೈಮ್ ವೇಸ್ಟ್ ಮಾಡೋಬೇಡ. ಇಲ್ಲಿ ನೋಡ್ರಿ, ಇಲ್ಲಿ ಏನೈತಿ ಹೇಳ್ತಾನಂದ್ರ ಅವ ಇದು ಕಾಗದ ಕೊಟ್ಟನು. ಸೊ ಕಾಗದ ಏನೈತಿ 4 ಭಾಗವಾಗಿ ಮಡಿಚಾನಂತಾವ. ಸೊ ಇದ ನಡಬಾರ್ಕ ಹಿಂಗ್ ಅಡ್ಡಾಗಿ. ಸೊ ಈಗ ನೋಡ್ರಿ ಚೌಕಾಗಿರ್ತಕ್ಕಂಥ ಒಂದು ಕಾಗದವನ್ನ ನಾನು ತಗೊಂತೀನಿ. ಸೊ ಚೌಕಾಗಿರ್ತಕ್ಕಂಥ ಒಂದು ಚೌಕಾಕೃತಿಯ ಕಾಗದವನ್ನ ತಗೊಳ್ಳೋನು. ಅದನ್ನೇನ್ ಹೇಳ್ತಾನಂದ್ರ ಸೊ ಈ ಕಡೆಯಿಂದ ಈ ಕಡೆ ಈ ರೀತಿ ಮಡಿಚಾನ ಅಂತ ಹೇಳ್ತಾನವ. ಸೊ ಈ ರೀತಿ ಮಡ್ಚಿದಾನ. ಓಕೆ, ಸೊ ಸೇಮ್ ಐತಿ ಕಾಗದ, ಸೇಮ್ ಈ ತರ ಮಡ್ಚನು ಅಂತ. ಮತ್ ನೆಕ್ಸ್ಟ್ ಏನ್ ಹೇಳ್ತಾನಂದ್ರ ಅದನ್ನ ಈ ಕಡೆ ಮಾಡಿಸ್ತಾನಂತ. ಮತ್ತೊಂದು ಇಲ್ಲಿ ಕೊಟ್ಟ ನೋಡ್ರಿ. ಸೊ ಇದನ್ನ ಮತ್ತೆ ಹಿಂಗ್ ಮಡಿಚಾನ. ಸೊ ಹಿಂಗ್ ಮಡಿಚಿದಾಗ
ಈ ಥರ ಆಯ್ತದ ಅಂದ್ರೆ ಈ ಥರ ಆಗತ್ಕಾಗದ. ಸೊ ಮಡಿಚಿದಾಗ ಏನತ್ತಿಲ್ಲ ಇವ್ನು ಹೆಂಗೆ ಹೇಳಲ್ಲ ಆ ಹೇಳಿಕೆ ಪ್ರಕಾರ ಮಡಿಚಿರ ಈ ಥರ ಆಗತ್ತೆ. ಸೊ ಈ ಥರ ಕಾಗದ ಏನತ್ತಿಲ್ಲ ಅದನ್ನ ನಾವು ನೆಕ್ಸ್ಟ್ ಏನತ್ತಿಲ್ಲ ಈ ಕಡೆ ಅಂತರ. ಸೊ ಈ ಕಡೆ ಮಡಿಚಿದಾನ ಅಂದಾಗ ಏನು ಮಾಡ್ಯಾನಂದ್ರ ಅಲ್ಲಿ ಮಡಚಿರೋ ಕಾಗದೊಳಗೆ ಇಲ್ಲಿ ಕಟ್ ಮಾಡ್ತಾನ ಅಂತ ಹೇಳ್ತಾನವ. ಸೊ ಇಲ್ಲಿ ನೋಡ್ಕೊಡ್ರಿ ಎಲ್ಲಿ ಕಟ್ ಮಾಡ್ಯಾನ, ಇಲ್ಲಿ ರೌಂಡ್ ಹಂಗೆ ಕಟ್ ಮಾಡ್ಯಾನವ. ಇಲ್ಲಿ ಮಾಡ್ಯಾನ ನೋಡ್ರಿ ಇದು ಕಾಣಿಸತ್ತಿ. ಅದನ್ನ ರೌಂಡ್ ಆಗಿ ಇಲ್ಲಿ ನಾವು ಕಟ್ ಮಾಡ್ಬೇಕು ಇದನ್ನ. ಸೊ ರೌಂಡ್ ಆಗಿ ಕಟ್ ಮಾಡಿದಾಗ ಯಾವ ರೀತಿ ಬರ್ತೀವಿ ಅಂತ ಕೇಳ್ತಾನವ. ಫಾರ್ ಎಕ್ಸಾಂಪಲ್ ಇದನ್ನ ಹೆಂಗೆ ಕಟ್ ಮಾಡೋಮಂದ್ರೆ ಆಲ್ಮೋಸ್ಟ್ ನಾವು ತಿಳ್ಕೊಂಡು ಕಟ್ ಮಾಡ್ಬೇಕ ತಿಳಿತಾ. ಸೊ ಅಂದ್ರೆ ಈ ಥರ ಕಟ್ ಮಾಡಿದ ನಾವು ಕಾಣಿಸಾಗತೈತಿ ನೋಡ್ರಿ, ಇದೇ ಥರ ಕಟ್ಟೈತಿ. ಅದನ್ನ ಬಿಡಿಸಿದಾಗ ಯಾವ ಥರ ಕಾಣ್ತೈತಿ ಅಂತ ಕೇಳ್ತಾನ ನಾವು. ಆನ್ಸರ್ ನೋಡ್ರಿ ನಾವು ಇಲ್ಲಿ ತಿಳ್ಕೊಬೇಕ. ಅಂದ್ರೆ ಇಲ್ಲಿ ರೌಂಡ್ ಐತಿ, ಅದನ್ನ ಬಿಡಿಸಿದಾಗ ಏನೈತಿಲ್ಲ ಇಲ್ಲೊಂದು ರೌಂಡ್ ಬರುತ್ತೆ ಅಂತ. ಅದನ್ನ ಮತ್ತೆ ಈ ಥರ ಅಂದ್ರೆ ಮೊದಲ ಈ ಕಡೆ ತೆಗಿಬೇಕು ಅಂತ ಆಮೇಲೆ ಈ ಕಡೆ ತೆಗಿಬೇಕಾಗತ್ತ ಅಂತ. ಮತ್ತೆ ಇಲ್ಲೊಂದು ರೌಂಡ್ ಬರ್ತೈತಿ. ಸೊ ಇಲ್ಲೊಂದು ರೌಂಡ್ ನೋಡ್ರಿ ಅದೇ ಥರ ಬರ್ತೈತಿ ನೋಡ್ರಿ ಬಂದೈತಿ. ಸೊ ಅಂದ್ರೆ ಸರಿಯಾದ ಉತ್ತರ ಇದು. ಅಂದ್ರೆ ಇವೆಲ್ಲ ಸಿಂಪಲ್ ಆಗಿರ್ತಕ್ಕಂಥದ್ದು ನಿಮ್ಗೆ ಬೇಸಿಕ್ ಆಗಿ ತಿಳ್ಸಾಕತ್ತೀನಿ. ಇನ್ನ ಬೇರೆ ಬೇರೆ ಕತ್ತರಿಸೋದು ಬರ್ತೈತೆ. ಅಂದ್ರೆ ಚಿತ್ರ ಇರ್ತಾವ, ಚಿತ್ರ ಟೈಪ್ನಾಗ ಕಟ್ ಮಾಡೋದಿರುತ್ತೆ. ಅದನ್ನೆಲ್ಲ ಕಟ್ ಮಾಡೋದಂದ್ರೆ ಆಗಂಗಿಲ್ಲ, ಅದನ್ನ ತಿಳ್ಕೊಬೇಕಾಗತ್ತೆ. ಅಂದ್ರೆ ಇದನ್ನ ನಾವು ತಿಳ್ಕೊಂಡಾಗ ಬೇಸಿಕ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ನಾವು ತಿಳ್ಕೊಂಡಾಗ ಸೊ ಅದನ್ನ ಕಂಡಿಡಾಕ ಸಾಧ್ಯ ಆಗುತ್ತೆ. ಇದು ನೋಡ್ರಪ್ಪ ಇದು ಹೆಂಗೆ ಬಂದೈತಿ ಅಂತ ವಿಚಾರ ಮಾಡ್ರಿ. ಸೊ ಏನು ಮಾಡ್ಯಾನ ಮೊದಲು ಮ್ಯಾಗ ಮಡ್ಚಾನ, ಆಮ್ಯಾಗ ಈ ಕಡೆ ಮಡ್ಚಾನ. ಸೊ ಈ ಕಡೆ ಮಡಿಸಿದ ಬಳಿಕ ಇದು ಈ ಥರ ಐತಿ, ಈ ಕಡೆ ಐತೆ. ಅಂಡ್ ನೆಕ್ಸ್ಟ್ ಈಗ ನಾವು ಕಂಡಿಡ್ಬೇಕಾದ ಇದನ್ನ ಮತ್ತೆ ಬಿಚ್ಚಿದಾಗ, ಸೊ ಬಿಡಿಸಿದಾಗ ಈ ಥರ ಬರುತ್ತೆ. ಈ ಥರ ಬರುತ್ತೆ ಯಪ್ಪ. ಸೊ ಈ ಥರ ಬರುತ್ತೆ ಅಂತ. ಇದನ್ನ ಕೆಳಗೆ ಮಾಡಿದಾಗ ಏನೈತಿ ಬಿಡಿಸಿದ್ದೇನಲ್ಲ. ಸೊ ಇದ್ರ ಮುಖ ಮ್ಯಾಗ ಬರುತ್ತೆ ನಮಗೆ. ಯಪ್ಪ ಅವಾಗ ಏನಾಗತ್ತಂದ್ರೆ ಉಲ್ಟಾ ಆಗುತ್ತೆ. ಸೊ ಈ ಥರ ಬರುತ್ತೆ. ಅಂದ್ರೆ ನೋಡ್ಕೊಡ್ರಿ ಅದೇ ಥರ ಸೇಮ್ ಈ ಕಡೆ ಬರುತ್ತೆ ಬಿಡಿಸಿದಾಗ. ಅಪೋಸಿಟ್ ಹಾಕೋ ಅಷ್ಟ, ಬೇರೆ ಏನಿಲ್ಲ. ಈ ಥರ ಆಪ್ಷನ್ದಾಗ ಎಲ್ಲಿತ್ತು ನೋಡ್ರಿ. ಸೊ ಇದು ಸರಿಯಾದ ಉತ್ತರ, ಒಂದನೇ ಆಪ್ಷನ್ ಸರಿಯಾದ ಉತ್ತರ. ಇಲ್ಲಿ ನೋಡ್ರಿ ಎರಡನೇದ್ರಾಗ ಏನು ಮಾಡ್ಯಾನು ಯಪ್ಪನ ಇದಕ್ಕಿದಂಗೆ ಇಟ್ಟಾನ ತಿಳಿತು. ಸೊ ಇದನ್ನ ಕೆಳಗೆ ತೊಗೊಂಡಾನ, ಅದು ಬರಂಗಿಲ್ಲ. ಇಲ್ಲಿ ಮ್ಯಾಗ ತೊಗೊಂಡಾನ, ಆದ್ರೆ ಇದ್ರ ಮುಖ ಈ ಕಡೆ ಮಾಡ್ಕೊಂಡಾನ, ಇದ್ರ ಮುಖ ಈ ಕಡೆ ಆಗಂಗಿಲ್ಲ. ಇದನ್ನ ಓಪನ್ ಮಾಡಿದಾಗ ಸೊ ಇದ್ರ ಮುಖ ಈ ಕಡೆ ಆಗ್ಬೇಕಿತ್ತ ಅಂದಾಗ ಏನೈತಿಲ್ಲ ಸರಿಯಾದ ಉತ್ತರ ಇದು. ನೆಕ್ಸ್ಟ್ ನೋಡ್ಕೊಡ್ರಿ. ಇದು ಹುದಿಗಿರುವ ಸೊ ಚಿತ್ರವನ್ನು ಅಂದ್ರೆ ಗುರ್ತ ಹಿಡಿಬೇಕು ನಾವು. ಅಂದ್ರೆ ಇದೇನು ಕೊಟ್ಟನಲ್ಲ ಇದು ಯಾವ ಚಿತ್ರದೊಳಗ ಸೇರಿಸಬಹುದು ಅಂತ ಹೇಳಿ ಕಿಶಿಂದ ಇಲ್ಲಿ ನೋಡ್ರ. ಸೊ ಇದು ಹೆಂಗೈತೆ ಅಂತ ಅದನ್ನ ನೋಡ್ಕೋಬೇಕು. ಇದು ಒಂದು ಮಾರ್ಕ್ ನೋಡ್ಕೊಡ್ರಿ. ಈ ಮಾರ್ಕ್ ಇದನ್ನೊಂದು ನೋಡ್ಕೊಂಡ್ರೆ ತಿಳ್ಕೊರಿ ಎಲ್ಲೈತೆ ಅಂತ ಡೈರೆಕ್ಟ್ ಆಗಿ ಕಾಣ್ಬಿಡುತ್ತೆ. ಸೊ ಇಲ್ಲಿ ಮಾರ್ಕ್ ಐತಿ, ಅದೇ ಥರ ಈ ಗೆರಿ ಐತಿ, ಫಸ್ಟ್ನಿಗೆ ಒಂದು ಗೆರಿ ಐತಿ. ಸೊ ಈ ಸಣ್ಣ ಗೆರಿ ಐತಿ, ಈ ಥರ ಬರುತ್ತೆ ಅದ. ಅಂದ್ರೆ ಇದ ಸರಿಯಾದ ಉತ್ತರ. ಇನ್ನು ಉಳ್ಕಿದ್ರಾಗ ಎಲ್ಲರೇ ಈ ಥರ ರೌಂಡ್ ಐತೆ ನೋಡ್ರಿ, ಎಲ್ಲಿ ರೌಂಡ್ ಇಲ್ಲ. ಸೊ ಐತಿದು ಇದು ಒಂದ ಐತಿ ರೌಂಡ್. ಆದ್ರೆ ಇಲ್ಲಿ ಏನೈತಿ ಹಿಂಗೆ ಬೇರೆ ಬರೀ ತ್ರಿಭುಜ ಆಕಾರ ಐತಿ ಅದ ಅಂದಾಗ ಏನೈತಿಲ್ಲ ಇದು ಸರಿಯಾದ ಉತ್ತರ. ಇವೆಲ್ಲನೂ ತಪ್ಪಾಗಿರ್ತಾವ. ಅಂದ್ರೆ ಇದ್ರೊಳಗೆ ಚಿತ್ರ ಹುಡುಕ್ಯಾಳದಿರ್ತದೆ ಅಷ್ಟ. ನೆಕ್ಸ್ಟ್ ಒಂದು ನೋಡ್ಕೊಡ್ರಿ. ಇಲ್ಲಿ ಕಂಡು ಹಿಡಿಬೇಕಾಗಿದ್ದೇನಪ್ಪ, ಇದನ್ನ ನೆಕ್ಸ್ಟ್ ಚಿತ್ರವನ್ನ ನಾವು ಕಂಡು ಹಿಡಿಬೇಕಾಗತ್ತೆ. ಯಾವ ತರ ಅಂದ್ರ ಏನ್ ಕೇಳ್ತಾನ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಜಾಗದಲ್ಲಿ ಭರ್ತಿ ಮಾಡಬಲ್ಲ ಸರಿಯಾದ ಚಿತ್ರವನ್ನು ನೀಡಲಾದ ಆಯ್ಕೆಯಿಂದ ಆರಿಸಿರಿ ಅಂತ ಹೇಳ್ತಾನ. ಅಂದ್ರೆ ಇಲ್ಲಿ ಏನ್ ಆಯ್ಕೆ ಕೊಟ್ಟನಲ್ಲ ಇದ್ರ ಒಳಗಿನ ನೀವ ಆರಿಸ್ರಿ ಅಂತ ಹೇಳ್ತಾನ. ನೋಡ್ಕೊಡ್ರಿ ಇಲ್ಲಿ ಒಂದು ಡಾಟ್ ಐತಿ. ಸೊ ಇಲ್ಲಿ ತೆಳಗೆ ಎಷ್ಟು ಅದಾವು, 1 2 3 4 5 ಅದಾವು. 5ರಾಗ ಒಂದು ಬ್ಲ್ಯಾಕ್ ಮಾಡ್ಯಾನ. ಸೊ ಇಲ್ಲಿ 2 ಡಾಟ್ ಅದಾವ, ಇಲ್ಲಿ 2 ಬ್ಲ್ಯಾಕ್ ಮಾಡ್ಯಾನ. ಇಲ್ಲಿ 3 ಡಾಟ್ ಅದಾವ, ಇಲ್ಲಿ 3 ಬ್ಲ್ಯಾಕ್ ಮಾಡ್ಯಾನ. ಸೊ ಇಲ್ಲಿ 4 ಅದಾವ. ಅಂದ್ರೆ ಈ ಕಂಟಿನ್ಯೂ ಏನೈತಿ ಜಾಗ ಐತನ ಇಲ್ಲಿ 3 ಆಗೋದ್ ಮೇಲೆ ಕೆಳಗೆ ಹಾಕ್ಯಾನ. ಅಂದ್ರೆ ಇಲ್ಲಿ 4 ಫಿಲ್ ಮಾಡ್ಯಾನ. ಇನ್ನು ನೆಕ್ಸ್ಟ್ ಒಂದಂದ್ರೆ ಏನ, ಇಲ್ಲಿ ಮ್ಯಾಗಿಂದ್ರಾಗುನು ಇಲ್ಲಿ ಬಾಕ್ಸ್ ಬ್ಲ್ಯಾಕ್ ಬಾಕ್ಸ್ ಮಾಡ್ತಾನು. ನೆಕ್ಸ್ಟ್ ಏನೈತಿ ಇದನ್ನ ಫಿಲ್ ಮಾಡ್ತಾನ. ಅಂದಾಗ ಏನೈತಿ 5 ಪಿಲ್ ಆಗ್ಬೇಕು. 5 ಪಿಲ್ ಆಗಿದ್ದು ಯಾವ್ದೈತಿ, ಸೊ ಇದು 5 ಪಿಲ್ ಆಗ್ಯಾವ್ರಿ. ಓಕೆ, ಆದ್ರೆ ಏನು ಬರಬೇಕಿತ್ತು ಲಗಾತಾರ ಇಲ್ಲೊಂದು ನಡಬಾರ್ಕೊಂಡ್ ಬರಬೇಕಿತ್ತು ಬಾಕ್ಸ್ ಫಿಲ್ ಮಾಡಿದ್ದು. ಇದು ಅಲ್ಲ, ಆಪ್ಷನ್ ಇದು ತಪ್ಪು.
ಇದು ನೆಕ್ಸ್ಟ್ ಇದೈತಿ ನೋಡ್ಕೊಳ್ರಿ. ಇದು ಕರೆಕ್ಟ್ ಐತೆ, ಇವೆಲ್ಲ ಬಾಕ್ಸ್ ಫುಲ್ ಮಾಡೋಣ. ಓಕೆ, ಇದು ಸರಿಯಾದ ಉತ್ತರ. ಇದೇನೈತಿ ತಪ್ಪಿದು, ಇದು ತಪ್ಪೈತಿ. ಇದು ಕೂಡ ನೋಡ್ಕೊರಿ, ಇದ್ರಾಗ ಏನು ಡಿಫ್ರೆನ್ಸ್ ಐತಿ. ಸೊ ಇಲ್ಲಿ ಏನು ಮಾಡೋಣ, 4 ಮಾತ್ರ ಫಿಲ್ ಮಾಡ್ಯಾನ, ಅಂದ್ರೆ ಇನ್ನೊಂದು ಬಾಕ್ಸ್ ಇಲ್ಲ ಇಲ್ಲಿ. ಸೊ 4 ಮಾತ್ರ ಅದಾವ, ಅಂದ್ರೆ ಟೋಟಲ್ ಆಗಿ ಇರ್ಬೇಕಾಗಿದ್ದೇನತ್ತಿಲ್ಲ. ಸೊ 5 ಬಾಕ್ಸ್ಗಳ ಕೆಳಗೆ ಬರಬೇಕು, 5 ಬಾಕ್ಸ್ಗಳ ಮ್ಯಾಗ ಬರ್ಬೇಕು, ಅಂದ್ರೆ ಇವು ಬಾಕ್ಸ್ಗಳು ಚೌಕಗಳು ಅಂದ್ರೆ ಮಾತ್ರ ಇದು ಸರಿ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡ್ಕೊಡ್ರಿ, ಸ್ಪೀಡಾಗಿ ಹೇಳಕತ್ತೀನಿ, ಆದಷ್ಟು ತಿಳ್ಕೊಂತ ಹೋಗ್ಬಿಡ್ರಿ. ಇಲ್ಲಿ ನೋಡ್ರಿ, ಮೇನ್ ಆಗಿರ್ತಕ್ಕಂಥದ್ದು ಏನಂದ್ರೆ ನಮಗೆ ಕಂಡು ಹಿಡಿಬೇಕಾಗಿದ್ದನ್ನ ಪೂರ್ತ ಮಾಡ್ಬೇಕಂದ್ರೆ ಚಿತ್ರ. ಸೊ ಇದ ಪೂರ ಬ್ಲ್ಯಾಕ್ ಫಸ್ಟಿಗೆ ಬರ್ಬೇಕು ನಮಗೆ. ಅಂದ್ರೆ ಇಲ್ಲಿ ಕೊಟ್ಟಿರೋ ಆಪ್ಷನ್ದಾಗ ಇದು ಬ್ಲ್ಯಾಕ್ ಬರ್ಬೇಕು, ಅಂದ್ರೆ ಇದು ಫಸ್ಟಿಗೆ ಬ್ಲ್ಯಾಕ್ ಇದೈತಿ. ಓಕೆ, ಸೊ ಬ್ಲ್ಯಾಕ್ ಐತಿ. ನೆಕ್ಸ್ಟ್ ಇದು ರೌಂಡ್ ಇಲ್ಲಿ ಬಂದ್ರೆ ಈ ಥರ ಆಕೈತಿ ನೋಡ್ರಿ. ಸೊ ಆಗತ್ತೆ, ಆದ್ರೆ ಈ ರೌಂಡ್ ಇಲ್ಲಿ ರೌಂಡು ಇಲ್ಲಿ ಬರಬೇಕಾಗಿತ್ತು, ಆದ್ರೆ ಇದಲ್ಲ, ಇದು ಅಲ್ಲ. ಇದು ಬ್ಲ್ಯಾಕ್ ಅನ್ನೋದು ಇಲ್ಲಿ ಬರಬೇಕಿತ್ತು, ಆದ್ರೆ ಇದು ಬ್ಲ್ಯಾಕ್ ಮ್ಯಾಗ ಬಂದೈತಿ, ಇದು ಕೂಡ ಅಲ್ಲ. ಸೊ ಇದು ಬ್ಲ್ಯಾಕ್ ಕೆಳಗೆ ಬಂದೈತಿ. ಓಕೆ, ಸೊ ಬ್ಲ್ಯಾಕ್ ಕೆಳಗೆ ಬಂದೈತಿ. ಇದು ಕರೆಕ್ಟ್ ಐತಿ. ಓಕೆ, ನೋಡ್ಕೊಡ್ರಿ, ಅಂದ್ರೆ ಸರಿಯಾದ ಉತ್ತರ ಇದು ಸರಿಯಾಗಿರ್ತಕ್ಕಂಥ ಆಪ್ಷನ್ ಸಿ ಆನ್ಸರ್ ಸರಿಯಾಗೈತಿ. ಇದು ಕೂಡ ಬರಂಗಿಲ್ಲ, ಯಾಕಂದ್ರೆ ಇದು ಬ್ಲ್ಯಾಕ್ ಮ್ಯಾಗ ಬಂದೈತಿ, ಇಲ್ಲಿ ಬ್ಲ್ಯಾಕ್ ಬರಬೇಕಿತ್ತು, ಆದ್ರೆ ಇವು ರೌಂಡ್ ಕೂಡ ಸರಿಯಾಗಿಲ್ಲ. ಅಂದ್ರೆ ಚಿತ್ರವನ್ನ ಪೂರ್ಣ ಮಾಡಿಸುವುದು ಈ ತರ ಪ್ರಶ್ನೆಗಳನ್ನ ಕೇಳ್ತಾನ. ಓಕೆ, ನೆಕ್ಸ್ಟ್ ನೋಡ್ಕೊಡ್ರಿ, ಇದು ಯಾವ ತರ ಬಂದೈತಿ ಅಂತ. ಸೊ ಡೈರೆಕ್ಟ್ ಆಗಿ ಮೇನ್ ಕಂಡು ಹಿಡಿಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ಮೂಲಿ ಒಳಗೆ ಏನ್ ಬರ್ತೈತಿ ಅಂತ ನೋಡ್ಕೋಬೇಕ. ಇಲ್ಲೇನೈತಿ ರೌಂಡ್, ಇದು ಅರ್ಧ ರೌಂಡ್ ಇಲ್ಲಿ ಬರಬೇಕು. ಸೊ ರೌಂಡ್ ಬಂದಾಗ ಈ ರೌಂಡ್ ಒಳಗೆ ಇಲ್ಲೊಂದು ಗೆರೆ ಅನ್ನೋದೊಂದು ಇರ್ಬೇಕ, ಅದನ್ನ ಫಸ್ಟ್ ಕಂಡು ಹಿಡಿಬೇಕು ನಾವು. ಅದ್ ನೋಡ್ರಿ, ಇದು ರೌಂಡ್ ಐತಿ, ಇಲ್ಲೊಂದು ಗೆರೆ ಬರಬೇಕಿತ್ತು ಇದಕ್ಕೆ, ಅಂದ್ರೆ ಇದಲ್ಲ. ಸೊ ಇಲ್ಲಿ ಇದು ರೌಂಡ್ ಬರಬೇಕಿತ್ತು, ಈ ಗೆರೆ ಬರಬೇಕಿತ್ತು, ಇದು ಕೂಡ ಅಲ್ಲ. ಸೊ ಇಲ್ಲಿ ರೌಂಡ್ ಬರಬೇಕಿತ್ತು, ಗೆರೆ ಇಲ್ಲಿ ಮ್ಯಾಗ್ ಹೋಗೈತಿ ಅದ. ಸೊ ಕರೆಕ್ಟ್ ಐತಿ, ಅದು ಇದು ಕೂಡ ಅಲ್ಲ. ಅಂದ್ರೆ ಇದು ಕರೆಕ್ಟ್ ಐತಿ, ಗೆರೆ ಕೆಳಗೆ ಬಂದೈತಿ. ಇದೇ ತರ ರೌಂಡ್ ಬರ್ತಾವ ನೋಡ್ಕೊಳ್ರಿ. ಸೊ ರೌಂಡ್ ಇಲ್ಲಿ ಕಡೆ ಒಂದು ಸೇರೈತಿ, ಇದು ಕೂಡ ಮ್ಯಾಗ್ ರೌಂಡ್ ಹೋಗೈತಿ. ಸೊ ಇದು ಓಕೆ. ಇನ್ನು ನೆಕ್ಸ್ಟ್ ಇದು ಪಿಲ್ಲ, ಇದು ನೋಡ್ರಿ ಪಂಚಭುಜಾಕೃತಿ ಏನೈತಿಲ್ಲ. ಓಕೆ, ಇದು ಸರಿಯಾದ ಉತ್ತರ, ಡಿ ಆನ್ಸರ್ ಸರಿಯಾಗಿರುತ್ತೆ. ಸೇಮ್ ಇದೇ ತರ ಪ್ರಶ್ನೆ ಕೇಳ್ತಿರ್ತಾನ, ಬಟ್ ಹುಡುಕ್ಬೇಕಾರೆ ಅಂತಲ್ಲ ಇವು ಪ್ರಶ್ನೆ ಹಳಿವುದಾವ. ನಿಮಗೆ ಕೇಳಕ್ಕೆ ಇಂಟ್ರೆಸ್ಟ್ ಬರ್ಲಿಕ್ಕೆ ಅಂದ್ರೆ ಕೂಡ ಸುಮ್ಮನೆ ನೋಡ್ಕೊಂತ ಹೋಗ್ಬಿಟ್ರಿ, ಅಂದ್ರೆ ಈ ತರ ಪ್ರಶ್ನೆಗಳು ಬರ್ಬೋದು ಅಷ್ಟ. ಈಗ ನೋಡ್ರೆ, ಇದು ಎಲ್ಲಿ ಕೂಡೈತಿ ಅಂತ ಕೇಳ್ತಾನವ. ಸೊ ಇದು ಯಾವ ಗೆರೆ ಒಳಗೆ ಬರುತ್ತೆ ಅಂತ ಹೇಳಿ ಕೇಳ್ತಾನ, ಅಂದ್ರೆ ಎಲ್ಲೈತಿ ಅಂತ ಹುಡುಕಾಡ್ಬೇಕು ನಾವು. ಇದು ಎಲ್ಲಿ ಬರುತ್ತೆ, ಇದಷ್ಟ ಒಂಥರ ಹಡಗಿನ ಟೈಪ್ ಬರುತ್ತೆ. ಅದ ಹಡಗಿನ ಟೈಪ್ದಾಗ ನಾವು ಇದನ್ನ ಸೊ ಎಲ್ಲೈತಿ ಕಂಡು ಹಿಡಿಬೇಕಂದ್ರೆ ನೋಡ್ರಿ, ಎಲ್ಲಾರ ಸೇರತ್ತೇನ. ಸೊ ಇಲ್ಲಿ ಎಲ್ಲಿ ಸೇರತ್ತಿ, ಈ ತರ ಹಡಗಿನ ಟೈಪ್ ಇಲ್ಲ. ಸೊ ಡೈರೆಕ್ಟ್ ಆಗಿ ನೋಡ್ರಿ, ಇದ್ರೊಳಗೆ ಐತೇನ ಇಲ್ಲ, ಎಲ್ಲಿ ಇಲ್ಲ ಅಂದ ಈ ಲಾಸ್ಟ್ ನೋಡ್ರಿ. ಸೊ ಲಾಸ್ಟ್ ಒಳಗೆ ಇಲ್ಲಿ ಈ ಒಟ್ಟು ಅಂದ್ರೆ ಎರಡು ಗೆರೆ. ಸೊ ಅಂದ್ರೆ ಗೆರೆ ಈ ತರ ಬಂದಿರ್ಬೇಕು ಅವು ಕ್ರಾಸ್ದಾಗ, ಈ ತರ ಇಲ್ಲಿ ಸೇರ್ತದ, ಅಂದ್ರೆ ಇದು ಸರಿಯಾದ ಉತ್ತರ, ಆನ್ಸರ್ ಡಿ ಸರಿಯಾಗಿರುತ್ತೆ. ಒಟ್ಟು ಹುಡುಕ್ಯಾಡೋದು ಸೇಮ್. ಅಂದ್ರೆ ಒಂದು ಸ್ವಲ್ಪ ಏನತ್ತಿಲ್ಲ ಲಕ್ಸ್ ಕೊಟ್ಟು ನೋಡಿದ್ರೆ ಡೈರೆಕ್ಟ್ ಆಗಿ ಗೊತ್ತಾಕೈತಿ. ಅಂದ್ರೆ ಇದು ತ್ರಿಭುಜ ಐತಿ, ತ್ರಿಭುಜ ಏನತ್ತಿಲ್ಲ ಮುಖ ಏನೈತಿ. ಸೊ ಈ ಕಡೆ ಮಾಡಿದೈತಿ, ಪೂರ್ವಕ್ಕೆ ಮುಖ ಮಾಡಿದೈತಿ ತ್ರಿಭುಜ. ಅದು ಇಲ್ಲಿ ಎಲ್ಲಿ ಸೇರಿದೆ ಅಂತ ಕೇಳ್ತಾನ. ಅಂದ್ರೆ ಇಲ್ಲಿ ಅರ್ಧ ಐತಿ ತ್ರಿಭುಜ, ಇದು ಐತಿ ಕರೆ, ಅದ್ರ ತೆಳಗ ಬೇಸ್ ಏನೈತಿ, ಗೆರೆ ಇಲ್ಲ, ರೌಂಡ್ ಐತಿ. ಇಲ್ಲಿ ಅಂದ್ರೆ ಒಂದ್ ವೇಳೆ ಎಲ್ಲರ ಹಿಂಗ್ ಸ್ಟೇಟ್ ಕೊಟ್ಟಿದೆ ಅಂತ ತಿಳ್ಕೊರ್ ಗೆರಿ, ಇಲ್ಲಿ ಕುಂಡಿರ್ತಿತ್ತು ಅದು, ಆದ್ರೆ ಇದು ಅಲ್ಲ. ನೆಕ್ಸ್ಟ್ ಇಲ್ಲಿ ಕುಂದಿರ್ತೈತಿ, ಆದ್ರೆ ಈ ರೌಂಡ್ ಐತಿ ಅಲ್ಲ. ಸೊ ಇಲ್ಲಿ ಕುಂದಿರ್ತೈತಿ, ಇದು ನೋಡ್ರಿ ಇಲ್ಲಿ ಕುಂದಿರ್ತಿತ್ತು, ಆದ್ರೆ ಏನ್ ಒಂದ್ ಸ್ವಲ್ಪ ರೌಂಡ್ ಟೈಪ್ ಮಾಡ್ಯಾನ, ಅಂದ್ರೆ ಬರಂಗಿಲ್ಲ. ಈಗ ಒಂದ್ ವೇಳೆ ಹಿಂಗ್ ಮಾಡಿದ ತಿಳ್ಕೊರೆ ಅದು ಬರ್ತಿತ್ತ, ಇದು ಕೂಡ ಅಲ್ಲ. ಇಲ್ಲಿ ನೋಡ್ರಿ ಕುಂದಿರ್ತೈತಿ, ಸೊ ಇಲ್ಲಿ ಕುಂದ್ರಂಗಿಲ್ಲ, ಅಂದ್ರೆ ಇದು ಕೋನ ಉದ್ದವೈತಿ. ಇದು ತ್ರಿಭುಜ ಏನೈತಿ, ಸಮಬಾಹುಗಳದಾವ. ಸೊ ಅಂದಾಗ ಏನೈತಿಲ್ಲ ಇದು ಸರಿಯಾದ ಉತ್ತರ, ಡಿ ಸರಿಯಾದ. ನೆಕ್ಸ್ಟ್ ನೋಡ್ಕೊಡ್ರಿ, ಇದು ಬಾಣ ಚಿನ್ನ ಟೈಪ್ ಐತಿ. ಇದು ಯಾವ ತರ ಬಂದೈತಿ ತಿಳ್ಕಿಸಿಂದ ನೋಡ್ರಿ. ಗೆರಿ ಎಲ್ಲಿ ಇದು ಸೇರತ್ತೆ ಅಂತ ಕೇಳ್ತಾನವ. ಸೀದಾ ಎನ್ ಟೈಪ್ ಐತಿದೆ, ಎನ್ ಟೈಪ್ ಈ ತರ ಎಲ್ಲಿ ಸೇರತ್ತೆ ನೋಡ್ಕೊಳ್ರಿ, ಇಲ್ಲಿ ಸೇರ್ತೈತೆ. ಸೊ ಇದ್ರೊಳಗೆ ನೋಡ್ಕೊಳ್ರಿ, ಗೆರಿ ಮತ್ತೆ ಎಲ್ಲರ ಜರ್ಕರ್ತ. ಈಗ ನೋಡ್ರಿ ಈ ತರ ಬಂದು ಈ ಸೀದಾ ಐತಿ, ಈ ತರ ಐತಿ, ಇದು ಸೀದಾ ಐತಿ. ಅದ ಒಂದ್ ವೇಳೆ ಜರ್ಕರ್ತ ಈ ತರ ಬಂದಿದ್ದಕ್ಕೋ ಅದು ಇಲ್ಲಾರ ಸೇರ್ತಿತ್ರ ಅಲ್ಲ, ಅಂದಾಗ ಏನೈತಿಲ್ಲ ಇದು ಈ ತರ ಬಂದು ಸೀದಾ. ಸೊ ಇದು ಸರಿಯಾದ ಉತ್ತರ, ಆನ್ಸರ್ ಎ ಸರಿಯಾದ ಉತ್ತರ. ಇದ್ರಾಗ ಎಲ್ಲಿ ಸೇರ್ತೈತಿ, ಸೇರೋದಿಲ್ಲ, ನೋಡ್ಕೋಬಹುದು ನೀವು. ಆ ಥರ ಎಲ್ಲಿ ಇಲ್ಲ ಇಲ್ಲಿ. ಸೊ ಇಲ್ಲಿ ಐತಿ, ಇಲ್ಲಿ ಐತಿ, ಆದ್ರೆ ಇದು ಹಾಪ್ ಐತಿ. ಇದು ಏನೋ ಸ್ವಲ್ಪ ಉದಿತ್ತರ ಇದ್ರೊಳಗೂ ಸೇರ್ತಿತ್ತು, ಇಲ್ಲಿ ಕೂಡ ಸೇರೋದಿಲ್ಲ. ಸರಿಯಾದ ಉತ್ತರ ಎ ಆಗಿರ್ತೈತಿ.
ಸೊ ಇದು ಟ್ವಿಸ್ಟ್ ಆಗಿರ್ತಕ್ಕಂಥದ್ದು. ಸೊ ಟ್ವಿಸ್ಟ್ ಆಗಿರ್ತಕ್ಕಂಥ ಪ್ರಶ್ನೆ ಐತಿ, ಆಕೃತಿಯ ಮುಂದಿನ ಆಕೃತಿ ಇದೆ ಭರ್ತಿ ಮಾಡ್ರಿ ಅಂತ ಹೇಳ್ತಾನ ನಾವು. ಸೊ ಆನ್ಸರ್ ಎ ಬಿ ಸಿ ಡಿ. ಇದಂತ ಒಂದು ಸ್ವಲ್ಪ ಟ್ವಿಸ್ಟ್ ಐತಿ. ನಾರ್ಮಲ್ ಆಗಿ ನಿಮ್ಗೆ ಸಿಂಪಲ್ ಆಗಿ ಹೇಳಿ ನಾನು ಯಾವ ಥರ ಬರ್ತಾವ ಅಂತ ಹೇಳಿಸಿಂದ ಇದನ್ನ ಈಜಿ ಐತಿ, ಇದು ಕೂಡ ಟ್ವಿಸ್ಟ್ ಐತಿ ಅಷ್ಟ. ಇದನ್ನ ಏನತ್ತಿಲ್ಲ ಯಾವ್ದು ಆನ್ಸರ್ ಆಕತ್ತೆ ಹೇಳಿಸಿಂದ ತಿಳಿಸ್ರಿ ನನಗೆ. ಒಂದು ಹೋಮ್ವರ್ಕ್ ಇದು ಕೂಡ ಏನತ್ತಿಲ್ಲ. ಸೊ ಎರಡನೇದು ಇದು ಕೂಡ ಎ ಬಿ ಸಿ ಡಿ ಈಜಿ ಆಗಿರ್ತಕ್ಕಂಥವು. ಇವೆರಡುದ್ರದ್ದು ಕೂಡ 1 ಮತ್ತು 2 ಎರಡೂ ಏನತ್ತಿಲ್ಲ. ಸೊ ಇದಕ್ಕೆ ಆನ್ಸರ್ ಮಾಡ್ರಿ, ಆನ್ಸರ ಕಮೆಂಟ್ ಮಾಡ್ರಿ. ಸೊ ಇಲ್ಲಿಗೆ ಇದನ್ನ ಎಂಡ್ ಮಾಡ್ತೀನಿ. ಅಂದ್ರೆ ಇನ್ನು ನೆಕ್ಸ್ಟ್ ಏನತ್ತಿಲ್ಲ ಕ್ಲಾಸ್ಗಳನ್ನ ಏನೈತಿ ಪೂರಾ ಇನ್ನು ಮೆಂಟಲ್ ಎಬಿಲಿಟಿ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಯಾವ್ಯಾವ ಬಂದಲ್ಲ ಪ್ರಕಾರ ಕ್ವಶನ್ ಪೇಪರ್ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ಲಾಕ ಟ್ರೈ ಮಾಡ್ತೀನಿ. ಆದಷ್ಟು ನೋಡ್ತೀನಿ. ನಾನು ಈಗ ಲೈವ್ ಬರ್ಬೇಕಂತ ವಿಚಾರ ಮಾಡಕತ್ತೀನಿ. ಟೈಮ್ ಸಿಗ್ತಾರೆ ಲೈವ್ ಬರ್ತೀನಿ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಇದೇ ಥರ ವಿಡಿಯೋಗಳು ಮಾಡಿ ಹಾಕ್ತಾ ಇರ್ತೀನಿ. ಉಪಯೋಗ ತಗೊಳ್ರಿ, ಉಪಯೋಗ ಆಗತ್ತಿದ್ರೆ ಮತ್ತೊಬ್ರು ದೋಸ್ತಿಗೂ ಶೇರ್ ಮಾಡ್ರಿ. ಸೊ ಈಗಾಗಲೇ ಸಾಕಷ್ಟು ವಿಡಿಯೋಗಳ ಯೂಸ್ ತೊಗೊಳಕತ್ತೀರಿ, ಹಿಂಗೆ ಏನತ್ತಿಲ್ಲ ಕಂಟಿನ್ಯೂ ಯೂಸ್ ತೊಗೋತಿರ್ರಿ. ಇದ್ರೊಳಗೆ ಮಾನಸಿಕ ಸಾಮರ್ಥ್ಯ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಎಂಬುದು ಒಂದು ಹೋಗಬಾರ್ದು, ಆ ರೀತಿ ತಯಾರಿ ಮಾಡ್ತೀನಿ. ಇನ್ನು ಇದ್ರ ಜೊತೆಗೆ ಸಾಕಷ್ಟು ಬೇರೆ ಬೇರೆ ಸರ್ಗಳ ಆನ್ಲೈನ್ ಕ್ಲಾಸಸ್ನ ಮಾಡಿ ಹಾಕ್ತಿರ್ತಾರೆ. ಅವ್ರ ಕ್ಲಾಸ್ಗಳನ್ನ ನೋಡ್ಕೊಂಡು ಉಪಯೋಗನ ತೆಗೆದುಕೊಳ್ಬೋದು. ಜೈ ಹಿಂದ್.